मालेगाव जिल्ह्यातील रायबाग तालुक्यातील हारुगेरी पोलीस ठाण्यासमोर एका दुर्मिळ प्रकाराने खळबळ उडाली आहे। विजयपूर जिल्ह्यातील देवदुर्ग पोलीस ठाण्याचे सीपीआय अशोक सदलगी यांनी आपल्या वडिलांच्या मृत्यूसाठी जबाबदार असलेल्या पोलीस अधिकाऱ्यावर कारवाईसाठी ठाण्यासमोर वडिलांचे प्रेत ठेवून आंदोलन सुरू केले। सीपीआय अशोक सदलगी यांचे वडील अन्नप्पा सदलगी यांचा मृत्यू उच्च रक्तदाब व शुगर वाढल्याने झाला। त्यांच्यावर हारुगेरी पोलीस ठाण्यात पीएसआय माळप्पा पुजारी यांनी केलेल्या छळामुळे हा मृत्यू झाल्याचा आरोप आहे। अन्नप्पा सदलगी यांचा सदाशिव रेडरेट्टी यांच्यासोबत 2 एकर 5 गुंठे जमिनीच्या वादावरून संघर्ष सुरू होता। 10 जानेवारी रोजी बाळू नडोनी, प्रताप हरोळी, वसंत चौगला आणि त्यांच्या साथीदारांनी सदलगी यांच्या जमिनीत जबरदस्तीने प्रवेश केला। याला विरोध करताच अन्नप्पा सदलगी यांच्यावर हल्ल्याचा प्रयत्न झाला। अन्नप्पा सदलगी यांनी 112 क्रमांकावर कॉल करून पोलिसांना बोलावलं। पोलिसांनी सर्वांना ठाण्यात नेलं, मात्र अतिक्रमण करणाऱ्यांवर कारवाई न करता उलट अन्नप्पा सदलगी यांनाच दिवसभर पोलीस ठाण्यात बसवून छळण्यात आलं। मानसिक तणाव व छळामुळे सायंकाळी त्यांची प्रकृती बिघडली। त्यानंतर त्यांना खासगी रुग्णालयात दाखल करण्यात आलं, मात्र उपचारादरम्यान त्यांचा मृत्यू झाला। सीपीआय अशोक सदलगी यांनी पीएसआय माळप्पा पुजारी यांच्या विरोधात FIR दाखल करण्याची मागणी केली आहे। अथणी DYSP, सीपीआय आणि पोलीस ठाण्याच्या अधिकाऱ्यांना वारंवार संपर्क करूनही FIR दाखल करण्यात आला नाही। त्याउलट 2 फेब्रुवारीला पीएसआय माळप्पा पुजारी आणि सीपीआय अशोक सदलगी यांच्या भावावर अॅट्रॉसिटीचा गुन्हा दाखल केला। 10 जानेवारीपासून उपचार घेत असलेल्या अन्नप्पा सदलगी यांचा अखेर आज मृत्यू झाला। रुग्णालयातून थेट हारुगेरी पोलीस ठाण्यासमोर मृतदेह आणून सीपीआय अशोक सदलगी यांनी आंदोलन सुरू केले। ದೇವದುರ್ಗ ಸ್ಟಿಲ್ ಯು ಆರ್ ಇನ್ ವರ್ಕಿಂಗ್ ಅದನ್ರಿ ಇವರು ನಾವೆಲ್ಲ ಬ್ಯಾಚ್ಮೆಂಟ್ ಇಲ್ಲಿ ನಮ್ಮ ಕ್ರಾಸ್ ಹತ್ರ ಒಂದು ಜಮೀನು ಇದೆ। ನಾವು ಜಮೀನು ತಗೊಂಡಿದೀವಿ। ಆ ಜಮೀನದಾಗ ಬೇರೆದವ್ರು ಬಂದು ದಬಾಯಿಸಿ ಬಿಡ್ಸಕ್ ಹೋದ್ರು, ನಾವು ಬಿಡ್ಲಿಲ್ಲ। ಅದು ಅವ್ರ ಹೆಸರಿನ ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಈ ಭಾಗದಲ್ಲಿ ಭಾಳ ಬಿಡ್ರಿ। ಈಗ ಅಲ್ಲಿಗೆ SC ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತು ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದು ಅಲ್ಲಿ ಸ್ಟೇ ಮಾಡ್ಯಾರ। ನಾವು ಅದೀವಪ್ಪ ಪೊಸಿಷನ್ದಾಗ ಅನ್ನೋದು। ಆಯ್ತು ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗೆ ಇರಕಂತ ಇರಬೇಡ್ರಿ ಅಂದ್ರೆ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರು, ನೀವು ಗಲಾಟೆ ಮಾಡ್ಕೋಬೇಡ್ರಿ, ನಾನು ಇಲಾಖೆ ಅದಾನೆ, ಸುಮ್ಮನೆ ಇದು ಮಾಡ್ಕೋಬೇಡ್ರಿ, ಒಂದು 112 ಅಂತ ಇರ್ತೈತಿ, ಫೋನ್ ಮಾಡ್ರಿ, ಬಂದು ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ। 112 ಫೋನ್ ಮಾಡ್ಯಾರ, ಆ ಟೈಮಿಂಗು ಡೀಟೇಲ್ಸ್ ಎಲ್ಲ ನಮ್ಮ ಕಡೆ ಐತಿ। ಮಾಡಿದ ತಕ್ಷಣ 112 ಬಂದಾರ, ಬಂದು ಆಯ್ತು ರೀ ಸ್ಟೇಷನ್ಗೆ ನಡ್ರಿ ಅಂತಾರೆ ಅವ್ರು। ಅಲ್ಲಿ ಜಗಳ ಸ್ಟೇಷನ್ಗೆ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದ್ ಒಳಗೆ ಕುಣಿಸ್ಯಾರ, ಒಳಗೆ ಕುಣಿಸಿ ಬೆಳಗ್ಗೆ ಸಂಜೆ ತಕ್ಕ ಕುಣಿಸ್ಯಾರ। ಮಾಳಪ್ಪ ಪೂಜಾರಿ ಕೊನೆಗೆ ನಾನೊಂದು ಫೋನ್ ಮಾಡಿದೆ, ಮಾಳಪ್ಪ ಹಿಂಗೋ ನಮ್ಮ ನಾನು ಫೋನ್ ಹಿಡಿಲಿಲ್ಲ। ಕೊನೆಗೆ ನಾನು CPI ಮಾಡಿದೆ, ಅವರು ನಾನು ಟ್ರೈನಿಂಗ್ನಾಗ ಅದೇನೆ, ರವಿಚಂದ್ರನ್ ಬಡಪಕ್ಕಿರಪ್ಪ, ನಾನು ಮೈಸೂರು ಟ್ರೈನಿಂಗ್ನಾಗ ಅದೇನೆ ಅಂತ ಸುಮ್ಮನೆ DSP ಅತನಿ ಅವ್ರಿಗೆ ಮಾಡಿದೆ, ಮುನ್ನೋಳಿ ಅಂತ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿದೆ। ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ, ಆದರೂ ಬಿಡ್ಲಿಲ್ಲ। ಕೊನೆಗೆ ನಾ SP ಅವ್ರಿಗೆ ಮಾತಾಡಿದೆ, 4401 ಗುಳೇಶ್ ಸರ್ಗೆ ಮಾತಾಡಿದೆ, ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು। ಕಂಟ್ರೋಲ್ ರೂಮ್ದವ್ರಿಗೆ ಹೇಳ್ತೀವಿ, ಫಾದರ್ ಬಿಡ್ಲಿಲ್ಲ। ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರ್ ಇದು 10/1/2025 ಅಂದ್ರೆ ಹೊಸ ವರ್ಷ ಹೋದ ತಿಂಗಳು 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ, ಅಲ್ಲಿಂದ ಹೇಳಿದೆ। ಆಮೇಲೆ ಕೊನೆಗೆ ನಾ ಇವ್ರು ಯಾರೋ ಮಾತು ಕೇಳೋದಕ್ಕ DG ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ, DIG ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರೆ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲಿ ಫೋನ್ ಮಾಡ್ತೀರಿ ನೀವು, ಅಷ್ಟು ಕೆಪಾಸಿಟಿ ಐತೆ ನಿಮಗೆ, ಅಲ್ಲಿ ಹೋಗ್ತೀರಾ ಮಕ್ಕಳ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗೆ ಕುಣಿಸ್ರ ಅಪ್ಪರಿಗೆ ಕುಣಿಸಾಕತ್ತಂತ ಹಿಂಗೆ ಮಾಡಾಕತ್ತಾರ। ನಾನಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ, ಅವ್ರು ಏನು ಮತ್ತೆ ಬಿಡಂಗಿಲ್ಲ ಅಂದ್ರೆ ನೀನು ಏನು ಮಾಡೋಕ್ಕಾಗತ್ತೆ ನೋಡು ನಾನು ಸುಮ್ಮನೆ ಆಯ್ತು। ಕೊನೆಗೆ ಅವ್ರಿಗೆ BP ಹೆಚ್ಚಾಗಿ ಒದ್ದಾಡಕತ್ತಂತ ಕರಿಸಿ ಮತ್ತು ನಮ್ಮವ್ರು ಕರಿಸಿ ಇರ್ತಾರಲ್ರಿ 4 ಮಂದಿ, ಇವ್ರು ಹೋಗ್ರಿ ನಿಮ್ಮವ್ರನ್ನ ಅದೆಲ್ಲ ಬಗೆಹರಿಸ್ತೀನಿ ತಗೋರಿ ಅಂತಂದ್ರೆ। ವಯಸ್ಸು 77 ರೀ, ಸದ್ಯ ಪ್ರೆಸೆಂಟ್ 77 ವಯಸ್ಸು, 78 78 ರೀ ಇಂಥವ್ರು ಕುಣಿಸ್ಯಾರ। ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ಗೆ ಹಾಕಿರಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಾಕಿರಿ, ಅಲ್ಲಿ MLCನೂ ಮಾಡಿಸಿದ್ವಿ, ಹೈ BP ಹೈ ಶುಗರ್ ಐತ್ರಿ ಸರ್, ನಮ್ಮ ಮುಂದೆ ಹೋಗ್ರತ್ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗಿ ಹೋಗ್ಲಿ, ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅಂತ ಹಾಸ್ಪಿಟಲ್ಗೆ ಹೋಗ್ರಿ, ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಇಲ್ಲಿ ಮುಂದೆ ಹೋಗ್ರಿ, ಯಾಕೋ ಡೇಂಜರ್ ಕಾಣಿಸುತ್ತೆ, ಮುನ್ನ KLಗೆ ಅಡ್ಮಿಟ್ ಮಾಡಿದ್ರು, ಗೋಕಾಕ್ KL ಅಲ್ಲಿ ಒಂದು 15 ದಿವಸ ಇಟ್ಟರೆ ಅವ್ರು ಅಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ ನೀವು ಮುಂದೆ ಹೋಗ್ರಿ, ಮತ್ತೆ ಬೆಳಗಾವಿ KLಗೆ ಈಗ ಮತ್ತೆ ಮಾನ್ಯ ಸುದ್ದಿ ಕೇಳಿದ್ರು ಅವ್ರು 2ನೇ ತಾರೀಕು ಮತ್ತೆ ಹಾಕ್ಯಾರಂತ ಸುದ್ದಿ ಅಪ್ಪ ಮುಂತ ತೀರಾ
ನಿಮ್ನ ಏನಾದ್ರು ಮತ್ತೆ ಕೇಸ್ ಆಗ್ತದೆ ಈಗ ನಾನು ಬರ್ಕೊಡ್ತೀನಿ ನಾನು ಬರ್ಕೊಟ್ಟು ನೋಡಿ ಎಫ್ಐಆರ್ ಹಾಕ್ತೀನಿ ಅವ್ರ ಡಿ ಎಸ್ ಪಿ ಬರಲಿ ನಾನು ಬ್ಯಾಡವಾರ ಇವು ಏನಕ್ಕ ಬರ್ತಾನೆ ಮುಚ್ಚಿ ಬರೇ ಪೊಲೀಸ್ ಇಲಾಖೆ ಮುಚ್ಕೋತ ಬರೀ ಮುಂಗಣ್ಣೆ ಆಗತ್ತಾವ ಯಾರು ಸ್ಟೇಷನ್ ತಕ ಬರೋ ಧೈರ್ಯ ಮಾಡಿಲ್ಲ ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾನು ತೊಗೊಂಡು ಏನು ಮಾಡ್ಲು ನಾಳೆ ನೌಕರರು ತೊಗೊಂಡು ಏನು ಮಾಡಲಿ ನನ್ನೇರು ಏನು ಮಾಡಲಿ ನಾ ಜೈಲಿಗೆ ಹೋದ್ರೆ ಏಕೆ ಮುಗಿತಲ್ಲ ನಾವು ಮಾಡೋದೆಲ್ಲ ಯಾರಿಗಪ್ಪ ತಂದೆ ತಾಯಿ ಸುಖ ಇರಲಿ ಹಂಡ್ರ ಮಕ್ಕಳು ಆಗ್ತೀರಿ ಈಗ ಅದ್ರಾಗ ನಮ್ಮ ತಂದೆ ಕಳ್ಕೊಂಡಾನ ಈಗ ಇನ್ನು ತೊಗೊಂಡು ಮಾಡ್ಲೇನು ನೀವು ಹೇಳೋದು ಒಪ್ಕೊತಾನ ಈ ಇಲಾಖೆ ಅನ್ನ ತಿನ್ನತ್ತೀನಿ ನಾನು ಅದು ಹಣ್ಣು ಇರ್ಬೇಕು ಒಣ ಸಗಣಿ ಆಗಬಾರ್ದದ ನಾವು ನೌಕರಿ ಮಾಡಿನಪ್ಪ ಈ ಪರಿ ಮಾಡಿಲ್ಲ ಯಾವಾಗೂ ಸರ್ ಈಗ ನ್ಯಾಯಯುತ ಸಾವು ಇತ್ತಂದ್ರೆ ಬೇರೆ ಆಗ್ತಿದ್ರೆ ಅವ್ರು ಹರಾಸ್ಮೆಂಟ್ ಮಾಡ್ಕೊಂಡು ಡೆತ್ ಆಗಿರೋದು ಸರ್ ಅಲ್ಲ ಇನ್ಕದಕ್ಕೆ ಬಂದ ಪಿ ಎಸ್ ಯಾಕೆ ಬರ್ತಾ ಇಲ್ಲ ಅರ್ಜಿ ಎಲ್ಲ ಮಾಡಿ ಈಗ ಈ ಪಿ ಎಸ್ ಹೇಳ್ಕೊಟ್ರೆ ರಜಾ ಅದಾನಪ್ಪ ನಾನು ನಿನ್ನ ಕೇಳ್ತೇನೆ ಇನ್ನೂ ನೋಡ್ಕೊಂಡು ನೀನು ಪೊಲೀಸ್ ಇಲಾಖೆ ಅವ್ರಿಗೆ ತಗೋದಿದೆ ಈ ಬಂದ ಹೇಳ ಯಾಕಂದ್ರೆ ಅವ್ನು ಧೈರ್ಯ ಇದ್ರೆ ಬಂದ್ ಹೇಳಿ ಹೌದ್ರಿ ನಾ ಮಾಡಿಲ್ಲ ತಂದ್ಲಲ್ಲ ಯಾಕಂದ್ರೆ ಸರ್ ನಿಮ್ಮ ಮುಂದೆ ಅನ್ನಲ್ಲ ನಾ ದಿವಸ ಮಾಡಿಲ್ಲ ಹರಾಸ್ಮೆಂಟ್ ಮಾಡಿಲ್ಲ ಅವ್ರಿಗೆ ಹೊಡೆದಿಲ್ಲ ಏನೂ ಮಾಡಿಲ್ಲ ತಂದ್ ಬೇಕಾರೆ ಉತ್ತರ ಕೊಡ್ತೀನೋ ಅದಕ್ಕೆ ಅವ್ನು ಬರುದಿಲ್ಲ ಈಗ ಇನ್ಸಿಡೆಂಟ್ ಆಗಿದ್ದು 11ನೇ ತಾರೀಕು ರವಿಗೆ ನಾ ಹೇಳ್ತೀನಿ ಮುಂದಿನ ಕಾಲ ಆಗಿತ್ತು ಇದು ಈ ಟೈಮ್ ಈಗ ಅವಾಗಿಂದ ಚಾಲು ಮಾಡಿದ್ವಿ ನೋಡಿ ಟ್ರೀಟ್ಮೆಂಟ್ ಅಲ್ಲಿ ಅದನ್ನ ಹೇಳ ನೀವು ಅಲ್ಲೇ ತಂದು ಹಚ್ತೀನಿ ನನಗೆ ಗೊತ್ತಾಗ್ತದೆ ತುದಿಗೆ ಬಂದ ಇವತ್ತು ಹಂಗಾಗಿತ್ತು ಆ ದಿವಸ ಹಂಗಾಯ್ತು ಅದ್ರದ್ದು ಇದು ಹೆಂಗೆ ಆಕತ್ತೆ ಅಲ್ಲಿಗೆ ಬಂದು ಹಚ್ತೀನಿ ಯಾಕಂದ್ರೆ ನಾನು ಇಲಾಖೆದಾಗ ಇದು ನೋಡೇನೆ ಅಲ್ಲಿಗೆ ಬರ್ತೈತೆ ಬೇಡ ಈಗ ಡಿ ಎಸ್ ಪಿ ಸರ್ ಎಸ್ ಪಿ ಯಾರು ಬರ್ತಾರೋ ಬರ್ತಾರಂದ್ರೆ ಇನ್ನೊಂದು 10 ನಿಮಿಷ ವೇಟ್ ಮಾಡ್ತಾನೆ ಬರಂಗಿಲ್ಲ ಅಂದ್ರೆ ನಾ ಬಾಡಿ ತೊಗೊಂಡು ಸಾಹೇಬ್ರ ಮನೆಗೆ ಹೋಗ್ತಾನೆ ನೋಡೇನ ಬೆಳಗಾವಿನ ಹೊಸದಲ್ಲ ಎಸ್ ಪಿ ಸರ್ ಹೊಸಬ್ರಲ್ಲ ಅಲ್ಲಿಗೆ ನ್ಯಾಯ ಕೇಳ್ತಾರೆ ಅಷ್ಟೇ ಅದಕ್ಕೋಸ್ ನಂದು ಅವ್ರಾಗೆ ಬಂದರು ಸರಿ ಬೇಡ ಬರ್ತಾರೆ ಬೇಡ ಇನ್ನೇನು ಮುಚ್ಚಿ ಮಾತಾಡೋದೇನು ತೋಣ ಮರ್ಯಾದೆ ಇದಕ್ಕೆ ಹೋದಗಳಿಗೆ ಏನು ಯಾರು ಮಾಡ್ತಾರೆ ಫೋನ್ ಅನ್ಯಾಯ ಆದವ್ರು ಮಾಡ್ತಾರೆ ಅನ್ಯಾಯ ಆದವ್ರು ಮಾಡ್ತಾರೆ 112 ಫೋನ್ ಮಾಡಿದವ್ರು ನಾವು ಕಂಪ್ಲೀಟ್ ಲಾಜ್ ಮಾಡಿದವ್ರು ನಾವು ಮತ್ತೆ ತಂದು ನಮ್ಮ ತಂದ್ರೆ ಹೇಳಕ್ಕೆ ಬೈದ್ರ ಬೋಸ್ಗೆ ಮಕ್ಕಳು ಈಗ ನಮ್ಮ ಅಪ್ಪನ ಏನಂದ ಇವು ವಯಸ್ಸು 78 ವಯಸ್ಸು ಮುಂದೆ ಕ್ರಮ ತಗೊಂಡಂತ ದಯಮಾಡಿ ಕೊಡ್ತನು ತಗೋರಿ ನಾ ಎತ್ತೇನೆ ಅದಾದ್ರೆ ನೋಡೋಣ ಸರ್ ಅವರು ಅಲ್ಲ ಸಮಸ್ಯೆ ಏನಾಗಿದೆ ಇದು ಸಮಸ್ಯೆ ಸರ್ ಒಂದು ಸಿವಿಲ್ ಡಿಸ್ಪ್ಯೂಟ್ ಸ್ಟೇಟ್ಮೆಂಟ್ ಕೊಡ್ಲಿ ಇಲ್ಲ ಎಫ್ಐಆರ್ ಹಾಕಿ ಕೊಡ್ರಿ ಹೋಯ್ತು ಸರ್ ನಾ ಏನು ಕೇಳ್ತೀನಪ್ಪ ಬೇರೆ ಏನು ನಾನು ರೊಕ್ಕ ರೂಪಾಯಿ ಕೇಳ್ತೀನಿ ಮತ್ತೇನು ಆಸ್ತಿ ಕೇಳ್ತೀನೋ ನನಗೆ ಎಫ್ಐಆರ್ ಹಾಕಿ ಕೊಡ್ರಿ ಕಂಪ್ಲೇಂಟ್ ಕೊಡೋದು ಬರ್ಕೊಡ್ತಂತ ಒಂದು ಪೇಪರ್ ಕೊಡಿ ಅಂಕಣ್ಣ ಅನ್ನಪ್ಪ ಸದಾಗಿ ವಯ 40 ಉದ್ಯೋಗ ಸೇತುವೆ ಜಾತಿ ಜೈನ ಹಾರುಗೆರೆ ಕ್ರಾಸ್ ತೋಟದ ಮನೆಯಲ್ಲಿ ವಸತಿಯಲ್ಲಿ ಇರ್ತೀವಿ ನಾವು ಮೇಲ್ಕಂಡ ವಿಳಾಸದಲ್ಲಿ ನಮ್ಮ ತಂದೆ ತಾಯಿ ಮತ್ತು ಕುಟುಂಬದೊಂದಿಗೆ ವಾಸವಾಗಿದ್ದು ದಿನಾಂಕ 10/1/2025 ಮುಂಜಾನೆ 11 ಗಂಟೆ ಸುಮಾರಿಗೆ ನಾನು ನಮ್ಮ ಜಮೀನು ಸರ್ವೆ ನಂಬರ್ 489/26, 25 ಇಲ್ಲಿ ನಮ್ಮ ತಂದೆ ಅನ್ನಪ್ಪ ಸದಲಿಗೆ ಇವರೊಂದಿಗೆ ಕೃಷಿ ಕೆಲಸ ಮಾಡುತ್ತಿರುವಾಗ ನಮ್ಮೂರಿನವರಾದ ಬಾಬು ವಿಜಯ ನಡೋಣಿ ಉರ್ಫ್ ಕೋಳಿ, ಪ್ರತಾಪ್ ಸಿದ್ದರಾಯ್ ಹರೋಲಿ, ವಸಂತ್ ಚೌಗಲ ಇವರೆಲ್ಲರೂ ಏಕಾಏಕಿ ಸಂಗಣಮತರಾಗಿ ಕೂಡಿ ಬಂದು ಈ ಜಮೀನನ್ನು ನಾವು ಸೌದಿ ಇವರು ಸದಾಶಿವ ಮಾರುತಿ ರೆಡ್ಡಿ ಉರ್ಫ್ ಸೌದಿ ಇವರಿಂದ ನಾವು ಖರೀದಿ ತೊಗೊಂಡಿದ್ವಿ. ಕೂಡಲೇ ಈ ಮನೆ ಮತ್ತು ಈ ಜಾಗ ಖಾಲಿ ಮಾಡ್ರಿ ಅಂತೇಳಿ ನಮ್ಮ ಮೇಲೆ ಏರಿ ಬಂದರು. ಆಗ ನಾನು ಈ ಜಾಗ ಉತ್ತರ ನಮ್ಮ ಹೆಸರಲ್ಲಿ ಐತಿ, ನೀವು ಹೆಂಗೆ ತೊಗೋತೀರಿ ಅಂತ ನಾವು ಕೇಳಿದಾಗಿ ಇಲ್ಲ ನಾವು ಇದನ್ನು ಖರೀದಿಸಿರುತ್ತೇವೆ ಈಗ ಹೋಗಿ ಅಂತ ನಮ್ಮ ಮೇಲೆ ಏರಿ ಬಂದು ಹೊಡೆಯಲು ಬಂದರು. ಕೂಡಲೇ ನಾವು ಜೀವಕ್ಕೆ ಹೆದರಿ 112 ವಾಹನಕ್ಕೆ ಕಾಲ್ ಮಾಡಿದ್ದು 15 ನಿಮಿಷಗಳಲ್ಲಿ 112 ವಾಹನ ಬಂದು ಅವರು ಪೊಲೀಸರು ಬಂದು ನಮ್ಮ ಜಗಳ ಬಿಡಿಸಿ ಠಾಣೆಗೆ ಬಂದು ನಿಮ್ಮ ಫಿರ್ಯಾದಿ ಹೇಳಿ ತಿಳಿಸಿದ ಪ್ರಕಾರ ಠಾಣೆಗೆ ಬಂದೆವು. ಆಗ PSI ಮಾಳಪ್ಪ ಪೂಜಾರನ್ನು ಭೇಟಿ ಮಾಡಿ ವಿಷಯ ತಿಳಿಸಿದಾಗ ಅವರು ಎದುರು ಆಧಾರರೊಂದಿಗೆ ಮಿಲಾಪಿಯಾಗಿ ಅವರು ದಲಿತ ಜನಾಂಗದವರಿದ್ದು ಅವರಿಗೆ ನಿಮ್ಮ ಜಮೀನನ್ನು ಬಿಟ್ಟು ಕೊಡಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಹಾಕಬೇಕಾಗುತ್ತದೆ, ಅವರು ತುಂಬ ದುಷ್ಟ ಜನರು, ನಿಮಗೆ ಇಂತಿಷ್ಟು ಹಣ ಕೊಡಿಸುತ್ತೇನೆ ಬಿಡಿ ಎಂದು ರಾಜ್ಯ ಪಂಚಾಯಿತಿ ಮಾಡಿದ್ದು. ನಾವು ಒಪ್ಪದಿದ್ದಾಗ ನಮ್ಮನ್ನು ಹಾಗೂ ನನ್ನ ತಂದೆಯನ್ನು ಇದರಲ್ಲಿ ಠಾಣೆಯಲ್ಲಿ ಕೂಡಿ ಹಾಕಿ ನಮಗೆ ತೊಂದರೆ ಕೊಟ್ಟಿದ್ದು, ಅವಾಚ್ಯ ಶಬ್ದದಿಂದ ಬೈದಿದ್ದು. ಕೊನೆಗೆ ಸಾಯಂಕಾಲ ನಮ್ಮ ತಂದೆಗೆ ಇದರಿಂದ BP ಶುಗರ್ ಹೆಚ್ಚಾದಾಗ ಅವರು ಮೂರ್ಛೆ ಬಂದು ಬಿದ್ದಾಗ ಕೂಡಲೇ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತೆ ನಮ್ಮ ತಮ್ಮನಿಗೆ ಹೇಳಿದ್ದು. ಕೂಡಲೇ ಅವರು ನಮ್ಮ ತಮ್ಮ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ್ದು. ಅವರಿಗೆ
ಹೃದಯಾಘಾತವಾಗಿದ್ದು ನೀವು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಹೋಗಿ ಅಂದಾಗ ನಾವು ಅವರನ್ನು ಕರೆದುಕೊಂಡು ಖಾಸಗಿ ಚಿಕಿತ್ಸೆ ಇಲ್ಲಿವರೆಗೆ ಪಡೆಯುತ್ತಿದ್ದೆವು. ಇದಾದ ನಂತರ ಈ ಉಪಚಾರಕ್ಕಾಗಿ ನಾವು KLE ಬೆಳಗಾವಿ ಆಸ್ಪತ್ರೆಗೆ ಪಡೆದಿದ್ದು ನಾವು ಈಗಾಗಲೇ ಹಾರುಗೇರಿ ಠಾಣೆಯಲ್ಲಿ ಮಾನ್ಯ SP ಸಾಹೇಬರು ಬೆಳಗಾವಿ, ಮಾನ್ಯ IGP ಸಾಹೇಬರು ಉತ್ತರ ವಲಯ ಬೆಳಗಾವಿ ಇವರಿಗೆ ಫಿರ್ಯಾದಿ ನೀಡಿದ್ದು ಇಲ್ಲಿಯವರೆಗೆ ಆರೋಪಿತರು ಹಾಗೂ PSI ವಿರುದ್ಧ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. ಈ ಅರ್ಜಿ ವಿಷಯ ತಿಳಿದು PSI ಹಾರುಗೇರಿ ಮಾಳಪ್ಪ ಪೂಜಾರಿ ಇವರು ಬಾಬು ನಡೆಯನಿ ಇವರಿಗೆ 2/2/2025 ಬಂದು ಠಾಣೆಗೆ ಬಂದು ನನ್ನ ಹಾಗೂ ನನ್ನ ತಂದೆ ವಿರುದ್ಧ ಫಿರ್ಯಾದಿ ನೀಡುವಂತೆ ತಿಳಿಸಿದ ಪ್ರಕಾರ ಅವರು ತಿಳಿಸಿ ಒಂದು ಫಿರ್ಯಾದಿ ಅವರಿಂದ ಪಡೆದುಕೊಂಡು ಬಂದು ಫಿರ್ಯಾದಿಯಂತೆ ನಮ್ಮನ್ನು ಮತ್ತೆ ಠಾಣೆಗೆ ಬರಲು ಹೇಳಿದ್ದು. ಆವಾಗ ನಮ್ಮ ತಂದೆ ವಿಷಯ ಏನಂದಾಗ ಪ್ರತಾಪ್ ಇವರು ನಡೋನಿ ಇವರು ಬಂದು ನಿಮ್ಮ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ, ಠಾಣೆಗೆ ಬನ್ನಿ ಅಂತ ಹೇಳಿದ್ದು. ಇದೇ ವಿಷಯ ಮನಸ್ಸಿಗೆ ಹಚ್ಚಿಕೊಂಡು ನಮ್ಮ ತಂದೆಯವರು ಇಂದು ದಿನಾಂಕ 7/2/2025 ಹೃದಯಾಘಾತವಾಗಿ ಮೃತಪಟ್ಟಿರುತ್ತಾರೆ. ಮೇಲೆ ತಿಳಿಸಿದಂತೆ ಪ್ರತಾಪ್ ಹರೋಲಿ, ಬಾಬು ನಡೋನಿ, ವಸಂತ ಚೌಗಲ, ಸದಾಶಿವ, ಮಾರುತಿ ರೆಡ್ಡೆರಟ್ಟಿ ಉರ್ಫ್ ಸೌದಿ ಹಾಗೂ PSI ಮಾಳಪ್ಪ ಪೂಜಾರಿ ಇವರ ಮೇಲೆ ಹೊಡಿ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಕ್ರಮ ಬಂಧನದಲ್ಲಿಟ್ಟು ಸಾಯಲು ಪ್ರಚೋದಿಸಿದ ಬಗ್ಗೆ ನಮ್ಮದು ಫಿರ್ಯಾದಿ इरुತ್ತದೆ. ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಿ FRI प्रतिनिधीला ಕೋರಿಕೊಳ್ಳುತ್ತೇವೆ. CPI अशोक सदलगी यांनी PSI माळप्पा पुजारी यांच्या विरोधात FIR दाखल होईपर्यंत मृतदेह हलवणार नाही असा ठाम निर्णय घेतलाय. या आंदोलनामुळे पोलीस प्रशासनावर मोठा दबाव निर्माण झाला आहे. सध्या हारुगेरी पोलीस ठाण्यासमोर मोठा तणाव निर्माण झाला असून SP भीमाशंकर गुळेद यांना घटनास्थळी बोलावण्याची मागणी केली जात आहे. हारुगेरी पोलीस ठाण्याचे CPI समेट घडवण्याचा प्रयत्न करत असले तरी CPI अशोक सदलगी आपल्या मागणीवर ठाम आहेत. गेल्या 2 तासांपासून पोलीस ठाण्यासमोर मृतदेह ठेवून आंदोलन सुरू आहे. या आंदोलनामुळे परिसरात मोठा तणाव निर्माण झाला असून पोलीस बंदोबस्त वाढवण्यात आलाय. या प्रकरणावर वरिष्ठ पोलीस अधिकारी काय भूमिका घेतात याकडे सर्वांचे लक्ष लागून राहिलंय. उदय होसमणी, KMM मराठी, चिक्कोडी.